ನಾವೆಲ್ಲ ಭಾರತೀಯರಂತೇಳಿ ಬಲಿಷ್ಠದ ಭಾರತ ಕಟ್ಟಲಿಕ್ಕೆ ನಾವು ಮುಂದಾಗ್ತವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಇಲ್ಲಿನ ನಮ್ಮ ಸಂದೇಶ ಅದು ವಿಶ್ವಕ್ಕೆ ಅದು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ರಾಯಭಾರಿಗಳಾಗಿ ಒಂದು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು MP, ಯಾವುದೇ ಒಂದು MLA ಇಂದ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಂತ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಮ್ಮ ಸೋದರ ಸಮಾನತೆಯ ಸಮಾಜ ನಾವು ನಿರ್ಮಾಣ ಮಾಡ್ಬೇಕಂತೇಳಿ ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ನಿರ್ಮಾಣ ಬೇಕೆಂದು ಒಗ್ಗಟ್ಟಿಂದ ಹೋದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಸೋದರತೆ ಸಮಾನತೆ ಒಂದು ಹಂತಕ್ಕೆ ಹೋಗುವ ನಾನೊಂದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸಮಾನತೆ, ಸೋದರತೆ ಮತ್ತು ಸೌಹಾರ್ದ ಮೂಡಿಸ್ಲಿಕ್ಕೆ ನಾನು ಯಾವುದೇ ಹೆಜ್ಜೆ ಇಡ್ಲಿಕ್ಕೆ ಕೂಡ ನಾನು ತಯಾರಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವುದಂತ ಹೇಳಿದ್ರೆ, ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡ್ ಮಾಡಿದ್ದೇನೆ, ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇನೆ, ಎಷ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ, ಅದು ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ. ನನ್ನ ಉಲ್ಲಾಲದ ನಿಜವಾದ ಅಭಿವೃದ್ಧಿ ಏನಂತ ಹೇಳಿದ್ರೆ, ಉಲ್ಲಾಲದ ಪೇಟೆದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಶೋಷಿತರ ಮಕ್ಕಳು ಕೈ ಹಿಡಿದು ನಡೆದುಗಾಡಿಕೊಂಡು ಓಡಾಡುವಂತ ವಾತಾವರಣ ನಿರ್ಮಾಣ ಮಾಡುದೇ ಅದು ನನ್ನ ಮೊದಲ ಆದ್ಯತೆ ಮಾತ್ರ ಹೇಳಲಿಕ್ಕೆ ನಾನು ಯೋಚಿಸ ಬಯಸ್ತೇನೆ. ಅಂತ ಕ್ಷೇತ್ರ, ಅಂತ ಜಿಲ್ಲೆಗೆ ಸಂದೇಶ, ರಾಷ್ಟ್ರಕ್ಕೆ ಸಂದೇಶ ಕೊಡುವಂತ ಕಾರ್ಯಕ್ರಮ ಇವತ್ತು ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ಈ ಒಂದು ಚುಕ್ಕಾಣಿತ ಹಿಡಬೇಕು. ನಾವೆಲ್ಲರೂ ಕೂಡ ಜೊತೆಲಿ ಹೋಗುವಂತ ಅವಕಾಶ ಆಗ್ಬೇಕು. ದೇವರು ನನಗೆ ಒಂದು ಉತ್ತಮವಾದ ಅವಕಾಶ ಕೊಟ್ಟಾಗ ನಮ್ಮ ಸದ್ಭಾವನೆಯಿಂದ, ಪ್ರೀತಿ ವಿಶ್ವಾಸ, ಸೋದರತೆಯಿಂದ ಆಗ್ಬೇಕಂತ ಅಗತ್ಯ ಆಗಿದೆ. ಅದಕ್ಕಾಗಿ ನಾನೆಲ್ಲ ಜನಪ್ರತಿನಿಧಿಗೆ ಮತ್ತು ಎಲ್ಲ ಊರಿನ ಜನರಿಗೆ ನಾನು ಹೇಳೋದಿಷ್ಟೇ, ಸೌಹಾರ್ದ ಮತ್ತು ಒಂದು ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಇಲಾಖೆ, ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಬಿಡೋದಲ್ಲ. ನಾವು ಶಾಂತಿ, ಪ್ರೀತಿ, ಸೋದರ ಸಮಾನ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಮಹಾವಿಜ್ಞಾನಿಗಳ ಸಭೆ ಸಮಾರಂಭ ಅಲ್ಲಲ್ಲಿ ಮಾಡಿಕೊಂಡು ಶಾಂತಿಯ ವಾತಾವರಣ ಪ್ರತಿ ಹಮ್ಮಿಕೊಂಡಾಗ ಅದು ನಾವು ಜಿಲ್ಲೆಗೆ ಕೊಡುವಂತ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಅದೇ ರೀತಿ ಬಹುಶಃ ನಾವೆಲ್ಲ ಸೇರಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಯಾವುದೇ ಪಕ್ಷ ರಹಿತವಾಗಿ, ಜಾತಿ ರಹಿತವಾಗಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದ ಪ್ರತಿಯೊಂದು ಕಾರ್ಯಕರ್ತರು ಕೂಡ 15 ದಿವಸದಿಂದ ರಾತ್ರಿ ಬೆಳಗ್ಗೆ ತನಕ ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಮಿತ್ರರು, ಎಲ್ಲಾ ಪಕ್ಷದ ಎಲ್ಲಾ ಸಂಘ ಸಂಸ್ಥೆಯರು, ಈ ಊರವರು ಕೂಡ ಬಹಳಷ್ಟು ಇವತ್ತು ಶ್ರಮ ಪಡಲಿ. ನೋಡ್ಲಿಕ್ಕೆ ನಾವು 2-3 ಜನ ಮಾತ್ರ ಕಾಣ್ತೇವೆ. ನಾವು ಸಾಂಕೇತಿಕ ಮಾತ್ರ. ನಮ್ಮ ಹಿಂದೆ ಕೆಲಸ ಮಾಡಿದಂತ ಸಾವಿರಾರು ಕಾರ್ಯಕರ್ತರೇ ಇದಕ್ಕೆ ಅತ್ಯಂತ ಯಶಸ್ಸಿನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ಈ ಊರವರ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ನಾನು ಎರಡನೇ ಬಹುಶಃ ನಾಯಕರಿಗೆ ಹೇಳಿದಿಷ್ಟೇ. ಒಂದು, ಬಹುಶಃ ಈ ಒಂದು ಗ್ರೌಂಡಿಗೆ ನಾವು ಗುರು ಗಾಂಧಿ ಗ್ರೌಂಡ್ ಅಂತ ಹೇಳಿ ಶಾಶ್ವತ ನಾಮಕರಣ ಮಾಡಿ ಇವತ್ತು ಬಹುಶಃ ಇದನ್ನು ನಾವು ಇಲ್ಲಿ ಒಂದು ಸ್ಟ್ಯಾಚ್ಯೂ ಅನ್ನು ನಾವು ಮಾಡ್ಬೇಕು. ಅದರ ಜೊತೆಯಲ್ಲಿ ಗುರು ಗಾಂಧಿ ಮೈದಾನ ಜೊತೆಯಲ್ಲಿ ಇದನ್ನು ನಾವು ಅಭಿವೃದ್ಧಿ ಪಡಿಸಲು ಬಹುಶಃ ಇದಕ್ಕೆ ಪಾರ್ಕ್ ಮತ್ತು ಗ್ರೌಂಡ್ ಮತ್ತು ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಾನು ಕೂಡ ಶಾಸಕನಾಗಿ ನಮಗೆ ಕೊಡುವ ಅನುದಾನ ಮುಖಾಂತರ ನನ್ನ ಅನುದಾನ ಕೊಡ್ತೇನೆ, ಅನುದಾನ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಾಡಿದ ಯೋಜನೆಗೆ ಖಂಡಿತವಾಗಿ ಕೊಟ್ಟು ಶಾಶ್ವತವಾಗಿ ನೆನಪಿಡುವಂತ ಐತಿಹಾಸಿಕ ಶತಮಾನೋತ್ಸವದ ನೆನಪಿಡುವಂತ ಒಂದು ಸಾಕ್ಷಿ ಗುಡ್ಡೆಯಾಗಿ ಈ ಒಂದು ಗುರು ಗಾಂಧಿ ಮೈದಾನ ಕೊಣಾಜೆಯಲ್ಲಿ ತಲೆ ನಿಲ್ತಂದು ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸುತ್ತಾ ಎಲ್ಲ ಹಂತದಲ್ಲಿ ಕೂಡ ನಿಮ್ಗೆ ನಮ್ಮೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀನಿ. ನಾ ಪರಮ ಪೂಜ್ಯ ವೇದಿಕೆಯ ಸ್ವಾಮೀಜಿ ಅವರು, ಪರಮ ಪೂಜ್ಯ ವೇದಿಕೆ ಹೊರಗಿರುವ ಸ್ವಾಮೀಜಿಗಳ ಎಲ್ಲ ನಾನು ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ KC ವೇಣುಗೋಪಾಲ್ ಜಿ ಅವರಿಗೆ ಇನ್ನಿದೆಲ್ಲ ಗಣ್ಯ ಅತಿಥಿ ಎಲ್ಲಿ ಬಂದು ಇದನ್ನು ವಿಜೃಂಭಿಸಿದ್ದಕ್ಕೆ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದ BK ಹರಿಪ್ರಸಾದ್ ಅವಕಾಶ ನೀವು ನಮಗೆ ಕೊಟ್ಟದಕ್ಕೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್.